ಈಗ ನೋಡ್ರಿ ಕಫ ಅಂತಂದರೆ ಎಲ್ಲ ಮನುಷ್ಯನಲ್ಲೂ ಇರ್ತಕ್ಕಂಥ ಒಂದು ಸಾಮಾನ್ಯವಾಗಿರ್ತಕ್ಕಂಥ ಸಮಸ್ಯೆ ಅದು. ಸಮಸ್ಯೆ ಅನ್ನಂಗಿಲ್ಲ, ಅದರಿಂದ ನಮಗೆ ಒಳ್ಳೇದು ಜಾಸ್ತಿ ಇದೆ. ಬಟ್ ಅದು ವ್ಯತ್ಯಾಸ ಆದಾಗ ಸಮಸ್ಯೆ ಸ್ವಲ್ಪ ದೊಡ್ಡದಿರುತ್ತೆ. ಉದಾಹರಣೆಗೆ ಮಾತಾಡೋಕ್ಕೆ ಧ್ವನಿ ಚೇಂಜ್ ಆಗುತ್ತೆ. ಓಕೆ, ನಮ್ಮ ಮಾತಿನ ಶೈಲಿ ಚೇಂಜ್ ಆಗುತ್ತೆ. ಮೂಗು ರನ್ನಿಂಗ್ ನೋಸ್ ಇರುತ್ತೆ. ಈಗ 4 ಜನ ಮಾತಾಡ್ತಾ ನಿಂತಿರ್ತೀವಿ, ಸಡನ್ನಾಗಿ ಸೀನ್ ಬಂದುಬಿಡ್ತು ಅಂತ ಅಂದ್ಕೊಳ್ಳಿ. ಅವಾಗ ಒಂಥರ ಅವರು, ಅದು ತಪ್ಪಲ್ಲ, ಮನುಷ್ಯನ ಸಹಜ ಕ್ರಿಯೆಗಳವು. ಆದರೂ ಅವ್ರು ಏನು ಮಾಡ್ತಾರೆ ಅಂತ ಹೇಳ್ರಿ, ಮುಜುಗರ ಮಾಡ್ಕೊಳ್ತಾರೆ. ಓಕೆ, ಅತ್ಸಮದಂಥ ಸಮಸ್ಯೆಗಳು ಬರ್ತವೆ. ಅತ್ಸಮ ಬಂತು ಅಂದರೆ ಏನು, ಇನ್ಹೇಲರ್ ತೊಗೋಬೇಕು ಟೈಮ್ಗೆ. ಕೆಲವೊಂದು ಹಳೆಯ ಪಿಕ್ಚರ್ಗಳಲ್ಲಿ ನೋಡಿರ್ತೀರ ನೀವು, ಈ ವಿಲನ್ಗಳು ಅದರಲ್ಲಿ ಇರ್ತಕ್ಕಂಥ ಸೈಡ್ ಆ್ಯಕ್ಟರ್ಸ್ನಾಗಲಿ ಅಥವಾ ಫಿಲಮಲ್ಲಿ ಇರ್ತಕ್ಕಂಥವ್ರನ್ನ ಕಿಲ್ ಮಾಡಬೇಕು ಅಂದರೆ ಅವರು ಇನ್ಹೇಲರ್ನ ಕಸ್ಕೊಂಡ್ಬಿಡ್ತಿದ್ರು. ಅವ್ರ ಉಸಿರಾಟ ಏರ್ಪೇರಾಗಿ ನಿಜವಾಗ್ಲೂ ತೀರೋಗ್ತಿದ್ರು. ಅದು ಸುಳ್ಳಲ್ಲ, ಅದು ಸತ್ಯನೇ. ಮನುಷ್ಯನಿಗೆ ಅದು ಇನ್ಹೇಲರ್ ಒಂದು ಸತಿ ಸ್ಟಾರ್ಟ್ ಮಾಡಿದರೆ ಅಡಿಕ್ಟೆಡ್, ಅದು ಸಾಯ ತನಕ ಬೇಕೇ ಬೇಕು. ಉದಾಹರಣೆಗೆ ಶುಗರ್ BP ಗುಳಿಗೆ ಇದ್ದಂಗೆ. ಓಕೆ, ಅತ್ಸಮ ಅಂತಕ್ಕಂಥದ್ದು ಕೂಡ ಏನಂತಂದರೆ ಸಿಕ್ಕಾಪಟ್ಟೆ ದೊಡ್ಡ ವಿಷಯನೇ, ದೊಡ್ಡ ಸಮಸ್ಯೆನೇ. ಓಕೆ, ನಮ್ಮ ದೇಹದಲ್ಲಿ ಯಾವ ರೀತಿ ಹಾರ್ಟ್ 24/7 ಕೆಲಸ ಮಾಡುತ್ತೋ ಅದೇ ರೀತಿ ಲಂಗ್ಸ್ ಕೂಡ 24/7 ಕೆಲಸ ಮಾಡುತ್ತೆ. ಓಕೆ, ಉಸಿರಾಟ ಆಡದೇ ಇದ್ದರೆ ಮನುಷ್ಯ ಏನಾಗುತ್ತೆ ಅಂತ ನಿಮಗಂತೂ ಗೊತ್ತಿದೆ. ಓಕೆ, ಅಂದರೆ ಈಗ ಅದು ಸಾಧನೆಗಳು ಅಂತ ಹೇಳ್ತೀವಿ ನಾವು. ಧ್ಯಾನದ ಮುಖಾಂತರ ಉಸಿರನ್ನ 7 ನಿಮಿಷ 6 ನಿಮಿಷ 5 ನಿಮಿಷ ಹಿಡಿದಿಟ್ಕೊಳ್ಳೋವಂಥ ಸಾಧಕರು ನಾವು ನೋಡಿದ್ದೀವಿ. ಹಾಗಂತ ಹೇಳಿ ಸಾಮಾನ್ಯ ಮನುಷ್ಯ ಬಿಟ್ ಅಂತ ಹೇಳ್ತೀವಿ ನಾವು, 10 ಬಿಟ್ಸ್ ಉಸಿರು ಇಟ್ಕೊಳಕ್ಕಾಗಲ್ಲ, ಅಷ್ಟು ಕಷ್ಟಪಡ್ತಾರೆ. ಅದರಲ್ಲೂ ಈ ಸ್ಮೋಕಿಂಗ್ ಮಾಡೋವಂಥವ್ರಿಗಂತೂ ತುಂಬ ಕಷ್ಟ. ಓಕೆ, ಈಗ ಏನಂದರೆ ಒಂದು ಯಾವುದೇ ಸಮಸ್ಯೆ ಆಗಲಿ ಅದು ನಮ್ಮನ್ನು ಆವರಿಸ್ಕೋಬಾರ್ದು. ಟಚ್ ಮಾಡಿ ಹೋದರೆ ಸಮಸ್ಯೆ ಆಗಂಗಿಲ್ಲ. ಓಕೆ, ಈಗ ಒಂದು ಕ್ಷಣ ಬ್ಯಾಡ್ ಸ್ಮೆಲ್ ಬಂದು ಹೋಗ್ಬಿಟ್ರೆ ನಮಗೇನು ಸಮಸ್ಯೆ ಆಗಂಗಿಲ್ಲ. ಬ್ಯಾಡ್ ಸ್ಮೆಲ್ಲೇ ಗಂಟೆ ಇತ್ತು ಅಂದರೆ ನಮಗೇನಾಗುತ್ತೆ ಹೇಳ್ರಿ, ಒಂಥರ ನಾವು ಇರಿಟೇಟ್ ಅನ್ಭವಿಸ್ತೀವಿ ಅಥವಾ ತಲೆನೋವು ಬರೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಕೆಲವೊಬ್ಬರಿಗೆ ತಲೆನೋವು ಬರುತ್ತೆ, ಕೆಲವೊಬ್ರಿಗೆ ಇರಿಟೇಷನ್ ಆಗುತ್ತೆ, ಅಲ್ಲಿ ಆ ಜಾಗದಲ್ಲಿ ಇರೋಕ್ಕೆ ಇಷ್ಟಪಡಲ್ಲ. ಬಟ್ ಈಗ ಸ್ಮೋಕಿಂಗ್ ಮಾಡೋದ್ರಿಂದ ನಮ್ಮ ಲಂಗ್ಸ್ಗೆ ಒಂದು ದಿನಕ್ಕೆ 5 ಸತಿ ಸ್ಮೋಕ್ ಮಾಡಿದರೆ 5 ಸತಿ ಎಫೆಕ್ಟ್ ಕೊಟ್ಟಂಗೆ. ಕನ್ಸಿಸ್ಟೆನ್ಸಿ ಯಾವಾಗಲೂ ಸಿಕ್ಕಾಪಟ್ಟೆ ಡೇಂಜರಸ್. ಈಗ ನೋಡಿರಿ, ಉದಾಹರಣೆಗೆ ಒಂದು ಬಂಡೆ ಇದೆ ಅಂತ ಅಂದ್ಕೊಳ್ಳಿ, ಅದ್ರ ಮೇಲೆ ಒಂದು ಬಕೆಟ್ ನೀರು ಸುರುವಿದ್ರಿ ಅಂತಂದರೆ ಆ ಬಂಡೆಗೆ ಏನು ಮಾಡೋಕ್ಕಾಗಲ್ಲ. ಓಕೆ, ಒಂದೇ ಸತಿಗೆ ಏನೇನು ಮಾಡಿದ್ರೂ ಏನಾಗಲ್ಲ. ಅದೇ ಆ ಒಂದು ಬಂಡೆ ಮೇಲೆ ಒಂದೊಂದೇ ಡ್ರಾಪ್ ಕನ್ಸಿಸ್ಟೆನ್ಸಿ ನೀರು ಬಿಡ್ತಾ ಹೋಗ್ರಿ, ಆ ಬಂಡೆನೇ ಒಡೆದೋಗುತ್ತೆ. ಅದು ಕನ್ಸಿಸ್ಟೆನ್ಸಿಗಿರುವಂಥ ಪವರು. ಅದನ್ನು ಒಳ್ಳೆ ರೀತಿ ಬಳಕೆ ಮಾಡಿದರೆ ಒಳ್ಳೆಯದಕ್ಕೆ ಬಳಕೆ ಆಗುತ್ತೆ, ಕೆಟ್ಟ ರೀತಿ ಬಳಕೆ ಮಾಡಿದರೆ ಕೆಟ್ಟದಕ್ಕೆ ಬಳಕೆ ಆಗುತ್ತೆ. ಉದಾಹರಣೆಗೆ ಈ ಥರ ಡೈಲಿ ಆಲ್ಕೋಹಾಲ್ ಸೇವನೆ ಮಾಡೋದು, ಡೈಲಿ ಸ್ಮೋಕಿಂಗ್ ಮಾಡೋವಂಥದ್ದು, ಡೈಲಿ ಇನ್ನೊಂದು ಮತ್ತೊಂದು ಮಾಡ್ತಕ್ಕಂಥದ್ದು, ಪೊಲ್ಯೂಷನ್ ಇರ್ತಕ್ಕಂಥ ವಾತಾವರಣದಲ್ಲಿ ನಾವು ಇರೋವಂಥದ್ದು. ಓಕೆ, ಇದೆಲ್ಲ ಏನಂತಂದರೆ ಬ್ಯಾಡ್ ಹ್ಯಾಬಿಟ್ಸ್ಗಳಿವು. ಓಕೆ, ಪ್ರಕೃತಿ ನಮಗೆ ಯಾವತ್ತೂ ಪೊಲ್ಯೂಷನ್ ಕ್ರಿಯೇಟ್ ಮಾಡಿಲ್ಲ, ನಮಗೆ ನಾವು ಪೊಲ್ಯೂಷನ್ ಕ್ರಿಯೇಟ್ ಮಾಡ್ಕೊಂಡಿರೋದು. ಒಂದು ಮನೆ ಸ್ವಚ್ಛವಾಗಿರಬೇಕು, ಸುಭಿಕ್ಷವಾಗಿರಬೇಕು ಅಂತಂದರೆ ಆ ಮನೆ ಕ್ಲೀನ್ ಮಾಡ್ಕೋಬೇಕು ನಾವು ಮೊದಲು.